ಓಂ ಗುರುಭ್ಯೋ ನಮಃ. ಓಂ ರಾಘವೇಂದ್ರಾಯ ನಮಃ. ನಾನು ಪಂಡಿತ್ ರಾಘವೇಂದ್ರ ಜೋಶಿ ಮಾಡುವ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ತಿಳಿಸುವುದೇನೆಂದರೆ 2026 ಹೊಸ ವರ್ಷದಲ್ಲಿ ಕುಂಭರಾಶಿಯವರ ಭವಿಷ್ಯ ಯಾವ ರೀತಿ ಇದೆ ಅಂತ ನಾನು ತಿಳಿಸಿಕೊಡುತ್ತಿದ್ದೇನೆ. ತಿಳಿಯೋದಕ್ಕಿಂತ ಮುಂಚಿತವಾಗಿ ಮೊದಲನೇದು ಆರ್ಥಿಕ ಬಗ್ಗೆ, ಆರೋಗ್ಯ ವಿಚಾರದ ಬಗ್ಗೆ, ಪ್ರೀತಿ ಕುಟುಂಬ ವಿಚಾರದ ಬಗ್ಗೆ ಕಂಪ್ಲೀಟಾಗಿ ಎಲ್ಲ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ತಿಳಿಯುವುದಕ್ಕಿಂತ ಮುಂಚಿತವಾಗಿ ಒಮ್ಮೆ ನಮ್ಮ ಪೇಜನ್ನು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ವೃತ್ತಿ ಹಾಗೂ ವ್ಯವಹಾರ ಬಗ್ಗೆ ತಿಳಿಯುವುದಾದರೆ, ವೃತ್ತಿಯಲ್ಲಿ ಏನಂದರೆ ವಿದೇಶ ಪಯಣ ಆಗೋ ಚಾನ್ಸಸ್ ಬಹಳ ಇರುತ್ತದೆ. ಏನೇ ಒಂದು ವಿದೇಶಕ್ಕೆ ಹೋಗಬೇಕು, ವಿದೇಶದಲ್ಲಿ ಜಾಬ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ವಿದೇಶದಲ್ಲಿ ಜಾಬ್ ಸಿಗೋ ಚಾನ್ಸಸ್ ಬಹಳ ಇರುತ್ತದೆ. ಮತ್ತು ವ್ಯವಹಾರದಲ್ಲಿ ಏನೇ ಒಂದು ವ್ಯವಹಾರ ಮಾಡೋಕ್ಕೋದ್ರೂ ತುಂಬ ಪ್ರಾಫಿಟ್ ಅನ್ನೋದು ಬರುತ್ತದೆ. ಯಾವುದೇ ಒಂದು ವ್ಯವಹಾರ ಮಾಡೋಕ್ಕೆ ಹೋಗ್ತೀರಾ, ಯಾವುದೇ ಒಂದು ವ್ಯವಹಾರದಲ್ಲಿ ಕೈ ಹಾಕಿದ್ರೆ ಮುಟ್ಟಿದ್ದೆಲ್ಲ ಚಿನ್ನ ಆಗೋ ಚಾನ್ಸಸ್ ಬಹಳ ಇರುತ್ತದೆ. ಎರಡನೇದಾಗಿ ಆರ್ಥಿಕ ವಿಚಾರವಾಗಿ ತಿಳಿಯುವುದಾದರೆ, ಸ್ವಲ್ಪ ಖರ್ಚನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಹೋಗಬೇಕು. ಖರ್ಚು ಜಾಸ್ತಿ ಮಾಡ್ತಾಯಿದ್ದೀರಾ ನೀವು, ಖರ್ಚು ಕಮ್ಮಿ ಮಾಡಿದಷ್ಟು ಮನೇಲಿ ಏಳಿಗೆ ಅನ್ನೋದು ಆಗುತ್ತೆ. ಯಾವುದೇ ರೀತಿ ತೊಂದರೆ ಆಗಲ್ಲ. ಸಣ್ಣ ಪುಟ್ಟ ವಿಚಾರದಲ್ಲಿ ಜಗಳ ಕಲಹಗಳು ಆಗ್ತಾ ಇರ್ತದೆ. ಬಟ್ ಫ್ಯಾಮಿಲಿಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರೋ ಚಾನ್ಸಸ್ ಬಹಳ ಇರುತ್ತದೆ. ಮೂರನೇದಾಗಿ ಪ್ರೀತಿ ಹಾಗೂ ಪ್ರೇಮ ವಿಚಾರದಲ್ಲಿ ಹಾಗೂ ಕುಟುಂಬ ವಿಚಾರವಾಗಿ ತಿಳಿಯುವುದಾದರೆ, ಪ್ರೀತಿಯಲ್ಲಿ ಸ್ವಂತ ರಿಲೇಷನಲ್ಲಿ ಫ್ಯಾಮಿಲಿಯಲ್ಲಿ ಗುರು ಹಿರಿಯರ ಪ್ರಕಾರ ಇಷ್ಟಪಟ್ಟಂತೆ ಮದುವೆ ಆಗೋ ಚಾನ್ಸಸ್ ಬಹಳ ಇರುತ್ತದೆ. ಬಟ್ ಗಂಡ ಹೆಂಡತಿ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಿಚಾರದಲ್ಲಿ ಜಗಳ ಆಗೋದು, ಮೂರನೇ ವ್ಯಕ್ತಿ ಮಾತು ಕೇಳಿಬಿಟ್ಟು ಕಲಹಗಳು ಆಗೋದು ಆಗ್ತಾ ಹೋಗುತ್ತದೆ. ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಾಗಬಾರ್ದಂದರೆ ಸ್ವಲ್ಪ ಮನೆ ದೇವರಿಗೆ ಹೋಗ್ತಾ ಇರಬೇಕು. ಮೂರನೇದಾಗಿ ಆರೋಗ್ಯ ವಿಚಾರವಾಗಿ ಸ್ವಲ್ಪ ಸ್ಟ್ರೆಸ್ ಆಗೋದು, ಏನಾದರೂ ಪ್ರಾಬ್ಲಮ್ ಬರುತ್ತೆ, ತಲೆನೋವು ಬರೋದು, ಜ್ವರ ಬರೋದು, ಸಣ್ಣ ಪುಟ್ಟ ವಿಚಾರದಲ್ಲಿ ತೊಂದರೆಗಳು ಆಗ್ತಾ ಇರ್ತದೆ. ಸ್ವಲ್ಪ ಹಾಸ್ಪಿಟ್ಲು ಹೋಗೋದು ಸ್ವಲ್ಪ ಕಮ್ಮಿ ಮಾಡಿ, ತೀರ್ಥಯಾತ್ರೆ ಮಾಡಿ, ಮನೆ ದೇವರಿಗೆ ಏನಾದರೂ ಹರಕೆ ಮಾಡಿ ಒಳ್ಳೆಯದಾಗುತ್ತದೆ. ಇವರ ರಾಶಿಯವರ ಪರಿಹಾರ ಮಾರ್ಗ ತಿಳಿಯುವುದಾದರೆ, ಪ್ರತಿ ಅಮಾವಾಸ್ಯೆ ಅಥವಾ ಪೂರ್ಣಿಮೆ ದಿನದಂದು ಒಂದು ಮನೆಯ ದ್ವಾರಕ್ಕೆ ಒಂದು ಸಣ್ಣದಾಗಿ ಒಂದು ತುಪ್ಪ ಹಾಗೂ ಅರಿಶಿನ ಮಿಕ್ಸ್ ಮಾಡಿಬಿಟ್ಟು ದ್ವಾರದ ಮುಂದೆ ಸ್ವಸ್ತಿಕ್ ಚಿಹ್ನೆ ಬರೆಯುವುದರಿಂದ ಮನೆಯಲ್ಲಿ ಜನದೃಷ್ಟಿ ಅನ್ನೋದು ಬೀಳುವುದಿಲ್ಲ. ಆರ್ಥಿಕ ವಿಚಾರವಾಗಿ, ಹಣಕಾಸು ವಿಚಾರವಾಗಿ ಯಾವುದೇ ತೊಂದರೆಗಳು ಆಗುವುದಿಲ್ಲ. ಇದಾಗಿತ್ತು 2026 ಕುಂಭರಾಶಿಯವರ ಸಂಪೂರ್ಣ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡುತ್ತೇನೆ. ನಮಸ್ಕಾರ ವೀಕ್ಷಕರೇ.